ದುಬೈನಲ್ಲಿ ತುತ್ತು ಅನ್ನಕ್ಕೂ ಈಗ ಬಿಕ್ಕಟ್ಟು ಎದುರಾಗಿದೆ. ಕೇವಲ 8 ದಿನಗಳ ಆಹಾರ ಮಾತ್ರ ದುಬೈನಲ್ಲಿ ಇರುವಂಥದ್ದು. ಒಂದು ವಾರಕ್ಕೆ ಎಷ್ಟಾಗುತ್ತೋ ಅಷ್ಟು ಆಹಾರ ಮಾತ್ರನೇ ಈಗ ಸ್ಟಾಕ್ನಲ್ಲಿದೆ ದುಬೈನಲ್ಲಿ. ಹಾರ್ಮುಜ್ ಜಲಸಂಧಿ ಬಂದ್ ಆಗಿದೆ. ಈಗ ದುಬೈನಲ್ಲಿ ಆಹಾರದ ಬಿಕ್ಕಟ್ಟು ಉಲ್ಬಣಿಸಿದೆ. 8 ದಿನಗಳ ಕಾಲ ಏನೆಲ್ಲ ತರಕಾರಿಗಳಾಗುತ್ತೋ ಹಣ್ಣಾಗುತ್ತೋ ಅಷ್ಟು ಮಾತ್ರ ಸ್ಟಾಕ್ ಇರುವಂಥದ್ದು. ಉತ್ಪನ್ನಗಳನ್ನು ಸ್ಟಾಕ್ ಮಾಡದಂತೆ UAE ಸರ್ಕಾರ ಒತ್ತಾಯ ಮಾಡಿದೆ. ತಾಜಾ ಆಹಾರಗಳ ಕೊರತೆಯ ಭೀತಿ ಈಗ ದುಬೈಗೆ ಎದುರಾಗ್ತಾ ಇದೆ. ಸೊ ದುಬೈನಲ್ಲಿ ಯಾವ ರೀತಿಯಾದಂಥ ಒಂದು ಬಿಕ್ಕಟ್ಟು ಉಂಟಾಗಿದೆ ಅಂತಂದರೆ, ಇನ್ಫ್ಯಾಕ್ಟ್ ದುಬೈ ಬಗ್ಗೆ ಹೇಳಬೇಕೇನಂತಂದರೆ ಯಾವುದೇ ರೀತಿಯಾದಂಥ ಒಂದು ಆಹಾರವನ್ನು ಅಂದರೆ ಬೇಳೆಕಾಳುಗಳನ್ನು ಅಲ್ಲಿ ಬೆಳೆಯಲ್ಲ. ಅಲ್ಲಿನ ಒಂದು ಕ್ಲೈಮೇಟ್ಗೆ, ಯಾಕಂದರೆ ಅಲ್ಲಿ ಬರಡು ಭೂಮಿ ಆಗಿರೋದ್ರಿಂದ ಮರಳುಗಾಡಾಗಿರೋದ್ರಿಂದ ಯಾವುದೇ ಥರದ ಆಹಾರ ಅಲ್ಲಿ ಬೆಳೆಯೋದಕ್ಕೆ ಸೂಟ್ ಅಲ್ಲ ಆ ಒಂದು ಕ್ಲೈಮೇಟ್. ಸೊ ಹೀಗಾಗಿ ಅಕ್ಕಿಯಿಂದ ಹಿಡಿದು ಟೀವರೆಗೂ ಕೂಡ ಪ್ರತಿಯೊಂದನ್ನು ದುಬೈ ಆಮದು ಮಾಡಿಕೊಳ್ಳುತ್ತೆ. ಸೊ ಈಗ ಎಲ್ಲವೂ ಕೂಡ ಸಂಚಾರ ಬಂದಾಗಿರೋದ್ರಿಂದ, ಎಸ್ಪೆಷಲಿ ಹಾರ್ಮುಜ್ನ ಜಲಸಂಧಿ ಬಂದಾಗಿರೋದ್ರಿಂದ ಈ ಒಂದು ಬಿಕ್ಕಟ್ಟು ದುಬೈಗೆ ಎದುರಾಗಿದೆ. ಕೇವಲ 8 ದಿನಗಳಿಗಾಗುವಷ್ಟು ಮಾತ್ರ ಹಣ್ಣು, ತರಕಾರಿ ಹಾಗೂ ಬೇರೆ ಬೇರೆ ದವಸ ಧಾನ್ಯಗಳಿರುವಂಥದ್ದು. ಇದರ ಕುರಿತಾಗಿ ಮತ್ತೊಮ್ಮೆ ಡೀಟೇಲ್ಸನ್ನು ಕೊಡಲಿಕ್ಕೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ಚಂದ್ರಮೋಹನ್ ಈಗ ಜಾಯ್ನ್ ಆಗಿದ್ದಾರೆ. ಚಂದ್ರಮೋಹನ್, ಈಗ ಅಕಸ್ಮಾತ್ ಏನಾದರೂ ಯುದ್ಧ ಮುಂದುವರೆದ್ರೆ ದುಬೈನಲ್ಲಿ ತುತ್ತು ಅನ್ನಕ್ಕೂ ಜನ ಪರದಾಡುವಂಥ ದುಸ್ಥಿತಿ ಎದುರಾಗುತ್ತಾ ಅಂತ ಈ ಒಂದು ದೊಡ್ಡ ಪ್ರಶ್ನೆ ಕಾಡ್ತಾ ಇದೆ. ಹೌದು ರಾಹುಲ್, ಈಗ ಮುಖ್ಯವಾಗಿ ಇರಾನು ಮತ್ತು ಇಸ್ರೇಲ್ ನಡುವಿನ ಈ ಸಂಘರ್ಷ ಇನ್ನೂ ಬಹಳಷ್ಟು ದಿನಗಳ ಕಾಲ ಏನಾದರೂ ಕೂಡ ಮುಂದುವರೆದ್ರೆ ಅದರ ನೇರವಾದಂಥ ಹೊಡೆತ ದುಬೈನ ಜನರ ಮೇಲಾಗುತ್ತೆ ಮತ್ತು ಅಲ್ಲಿನ ಜನರ ಆಹಾರದ ಕೊರತೆ ತೀವ್ರ ಆಗುತ್ತೆ. ಯಾಕೆಂತಂದರೆ ದುಬೈನಲ್ಲಿ ಈಗ ಕೇವಲ ಮುಂದಿನ 8-10 ದಿನಗಳಿಗೆ ಆಗೋಷ್ಟು ಮಾತ್ರ ಆಹಾರ ಸ್ಟಾಕ್ ಇದೆ. 8-10 ದಿನಗಳ ಬಳಿಕ ಆಹಾರ ಇಲ್ಲದಂಥ ಪರಿಸ್ಥಿತಿ ದುಬೈನಲ್ಲಿ ನಿರ್ಮಾಣ ಆಗುತ್ತೆ. ಹೀಗಾಗಿ ಈಗ ದುಬೈನ ಜನರಿಗೆ ಆಹಾರವನ್ನು ಪೂರೈಕೆ ಮಾಡಬೇಕು, ಅಲ್ಲಿ ಆಹಾರ ಇರಬೇಕು ಅಂತಂದರೆ ತಕ್ಷಣ ಯುದ್ಧವನ್ನು ನಿಲ್ಲಿಸಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಕೂಡ ಇದೆ. ಆದರೆ ಈಗ ಈ ಇರಾನು ಮತ್ತು ಇಸ್ರೇಲು ಜೊತೆಗೆ ಅಮೆರಿಕ, ಈ 3 ದೇಶಗಳು ಕೂಡ ಯುದ್ಧವನ್ನು ನಿಲ್ಲಿಸಲಿಕ್ಕೆ ತಯಾರಿಲ್ಲ. ಈಗಲೂ ಕೂಡ ಅಮೆರಿಕ ಇರಾನ್ನಲ್ಲಿ ನಾವು ಹೇಳಿದಂತೆ ಕೇಳುವಂಥವ್ರು ಸುಪ್ರೀಂ ಲೀಡರ್ ಆಗಬೇಕು, ಇಲ್ಲದೇ ಇದ್ರೆ ನಾವು ಯಾರೇ ಹೊಸ ಲೀಡರ್ ಆಯ್ಕೆ ಆದರೂ ಕೂಡ ಅವ್ರನ್ನ ಕೊಂದಾಗ್ತೇವೆ, ಒಡೆದಾಗ್ತೇವೆ ಅಂತ ಹೇಳ್ತಾ ಇದ್ದಾರೆ. ಈಗ ಅಯತೋಲಾ ಅಲಿ ಮಜ್ತಬಾ ಆಯ್ಕೆ ಆದರೂ ಕೂಡ ಅವ್ರನ್ನೂ ಕೂಡ ಹೊಡೆದಾಕ್ಲಿಕ್ಕೆ ಈ ಇಸ್ರೇಲು ಮತ್ತು ಅಮೆರಿಕ ತಮ್ಮ ಮಿಲಿಟರಿ ಕಾರ್ಯಾಚರಣೆಯನ್ನು ಮುಂದುವರಿಸ್ತವೆ. ಆದರೆ ಈಗ ಇದರಿಂದ ಯುದ್ಧದಿಂದಾಗಿ ಹಾರ್ಮುಜ್ ಜಲಸಂಧಿಯನ್ನು ಇರಾನ್ ಬಂದ್ ಮಾಡಿದೆ. ಜೊತೆಗೆ ಬೇರೆ ಬೇರೆ ಸಮುದ್ರಗಳ ಮೂಲಕ ಸಾಗಾಟ ಮಾಡ್ತಾ ಇದ್ದಂತಹ ಹಡಗುಗಳ ಸಂಚಾರ ಕೂಡ ಸ್ಥಗಿತ ಆಗಿದೆ. ಮುಖ್ಯವಾಗಿ ಗಲ್ಫ್ ರಾಷ್ಟ್ರಗಳಲ್ಲಿ ದುಬೈನಲ್ಲಿ ಯಾವುದೇ ರೀತಿಯಾದಂಥ ಆಹಾರ ಪದಾರ್ಥಗಳನ್ನು ಬೆಳೆಯೋಕ್ಕಾಗೋದಿಲ್ಲ. ಯಾಕೆಂತಂದ್ರೆ ಅಲ್ಲಿರ್ತಕ್ಕಂಥ ಮಣ್ಣು ನಮ್ಮ ಭಾರತದಂತೆ ಕಪ್ಪು ಮಣ್ಣು ಅಥವಾ ಕೆಂಪು ಮಣ್ಣು ಇಲ್ಲ ಮತ್ತು ಕೃಷಿ ಭೂಮಿ ಯೋಗ್ಯವಾದಂಥ ಭೂಮಿ ಇಲ್ಲ. ಅಲ್ಲಿ ಏನಿದ್ರು ಕೂಡ ಮರಳುಗಾಡು ಪ್ರದೇಶದಲ್ಲಿ ಆಹಾರ ಪದಾರ್ಥಗಳನ್ನು ಬೆಳೀಲಿಕ್ಕೆ ಆಗೋದಿಲ್ಲ. ಹೀಗಾಗಿ ದುಬೈ ಬೇರೆ ಬೇರೆ ದೇಶಗಳನ್ನು ಆಹಾರ ಪದಾರ್ಥಗಳಿಗಾಗಿ ಅವಲಂಬಿತ ಆಗಿದೆ ಮತ್ತು ಬೇರೆ ಬೇರೆ ದೇಶಗಳಿಂದ ಆಹಾರ ಪದಾರ್ಥಗಳನ್ನು ಆಮದು ಮಾಡ್ಕೊಳ್ತಾ ಇತ್ತು. ಈಗ ಹಾರ್ಮುಜ್ ಜಲಸಂಧಿ ಬಂದಾಗಿರೋದ್ರಿಂದಾಗಿ ಮತ್ತು ಸಮುದ್ರದ ಬೇರೆ ಜಲಮಾರ್ಗಗಳು ಕೂಡ ಬಂದಾಗಿರೋದ್ರಿಂದಾಗಿ ದುಬೈಗೆ ಯಾವುದೇ ಆಹಾರ ಪದಾರ್ಥಗಳು ಕೂಡ ಆಮದಾಗ್ತಾ ಇಲ್ಲ. ಇದರಿಂದಾಗಿ ಹೊಸ ಆಹಾರ ಪದಾರ್ಥ ಬರದೇ ಇರೋದ್ರಿಂದಾಗಿ ಇರ್ತಕ್ಕಂಥ ಸ್ಟಾಕನ್ನೇ ಬಳಸ್ಕೊಳ್ಬೇಕಾಗುತ್ತೆ. ಆದರೆ ಇರೋಂಥ ಸ್ಟಾಕು ಕೇವಲ ಮುಂದಿನ 8-10 ದಿನಗಳಿಗೆ ಮಾತ್ರ ಸಾಕಾಗುತ್ತೆ. 8-10 ದಿನಗಳ ಬಳಿಕ ಆಹಾರದ ಪದಾರ್ಥಗಳು ಇಲ್ಲದಂಥ ಪರಿಸ್ಥಿತಿ ದುಬೈನಲ್ಲಿ ನಿರ್ಮಾಣ ಆಗುತ್ತೆ. ಹೀಗಾಗಿ ಈ ಒಂದು ಸಮಸ್ಯೆಗೆ ಈಗ ದುಬೈಯೇ ಪರಿಹಾರವನ್ನು ಕಂಡುಕೊಳ್ಬೇಕಾಗುತ್ತೆ. ಜೊತೆಗೆ ಇಸ್ರೇಲ್ ಅಥವಾ ಅಮೆರಿಕದೊಂದಿಗೂ ಕೂಡ ಮಾತನಾಡಿ ಈ ಜಲಮಾರ್ಗಗಳ ಮೂಲಕ ಆಹಾರ ಪದಾರ್ಥ ಸಾಗಾಟ ಆಗುವಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಮುಖ್ಯವಾಗಿ ಭಾರತದಿಂದಲೂ ಕೂಡ ದುಬೈಗೆ ಸಾಕಷ್ಟು ಆಹಾರ ಪದಾರ್ಥಗಳು ಸಮುದ್ರದ ಹಡಗುಗಳ ಮೂಲಕವೇ ಸಾಗಾಟ ಆಗುತ್ತೆ. ನಮ್ಮ ಮಂಗಳೂರಿನ ಬಂದರ ಮೂಲಕವೂ ಕೂಡ ಗೋಡಂಬಿ, ದ್ರಾಕ್ಷಿ, ಅಕ್ಕಿ ಸೇರಿದಂತೆ ಬೇರೆ ಬೇರೆ ಪದಾರ್ಥಗಳು ಸಾಗಾಟ ಆಗುತ್ತೆ. ಗಲ್ಫ್ ರಾಷ್ಟ್ರಗಳಿಗೆ ಬಾಸ್ಮತಿ ಅಕ್ಕಿ ಭಾರತದಿಂದ ಸಾಗಾಟ ಆಗ್ತಾ ಇತ್ತು. ಆದರೆ ಈಗ ಯುದ್ಧದ ಕಾರಣದಿಂದಾಗಿ ಬಾಸ್ಮತಿ ಅಕ್ಕಿಯನ್ನು ಕೂಡ ಗಲ್ಫ್ ರಾಷ್ಟ್ರಗಳಿಗೆ ಸಾಗಾಟ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಈ ಎಲ್ಲ ಬಾಸ್ಮತಿ ಅಕ್ಕಿ ಮತ್ತು ಬೇರೆ ಬೇರೆ ಆಹಾರ ಪದಾರ್ಥಗಳು ನಮ್ಮ ಭಾರತದ ಬಂದರು ಪ್ರದೇಶಗಳಲ್ಲೇ ಇವೆ. ಈ ಬಂದರುಗಳಿಂದ ಸಾಮಗ್ರಿಗಳನ್ನು ಲಿಫ್ಟ್ ಮಾಡಿ ಸಾಗಾಟ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಜೊತೆಗೆ ವಾಯುಮಾರ್ಗದ ಮೂಲಕವೂ ಕೂಡ ಈಗ ಆಹಾರ ಪದಾರ್ಥಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ತರಿಸ್ಕೊಳ್ಳಿಕ್ಕೆ ಆಗದಂತಹ ಪರಿಸ್ಥಿತಿಯಲ್ಲಿ ದುಬೈ ಇದೆ. ಇದರಿಂದಾಗಿ ಈಗ ಅಲ್ಲಿನ ಜನ ಮುಂದಿನ 8-10 ದಿನಗಳ ಬಳಿಕ ಊಟಕ್ಕೆ ಏನು ಮಾಡೋದು ಅನ್ನುವಂಥ ಪರಿಸ್ಥಿತಿನಲ್ಲಿದ್ದಾರೆ, ಚಿಂತೆಯನ್ನು ಎದುರಿಸ್ತಾ ಇದ್ದಾರೆ. ತಾಜಾ ಹಣ್ಣುಗಳು, ತರಕಾರಿಗಳಾಗ್ಬೋದು ಮತ್ತು ಬಾಸ್ಮತಿ ಅಕ್ಕಿ ಆಗ್ಬೋದು, ಇನ್ನು ಬೇರೆ ಬೇರೆ ಆಹಾರ ಪದಾರ್ಥಗಳಿಗೆ ದುಬೈನಲ್ಲಿ 8-10 ದಿನಗಳ ಬಳಿಕ ದೊಡ್ಡ ಪ್ರಮಾಣದ ಕೊರತೆ, ಹಾಹಾಕಾರ ಎದುರಾಗ್ತಕ್ಕಂಥ ಭೀತಿ ಕೂಡ ಈಗಾಗಲೇ ಕಾಡ್ತಾ ಇದೆ. ರಾಹುಲ್. ರೈಟ್ ಚಂದ್ರಮೋಹನ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.